ದಾವಣಗೆರೆ ಜಿಲ್ಲಾ ಪ್ರವಾಸದಲ್ಲಿರುವ ಉಪ ಲೋಕಾಯುಕ್ತ ಬಿ ವೀರಪ್ಪ ಆಡಳಿತ ಯಂತ್ರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡುತ್ತಿರುವ ಅವರು ಅಧಿಕಾರಿಗಳ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಿದ್ದರೆ ಹೇಗಿದೆ ಉಪ ಲೋಕಾಯುಕ್ತರ ಎಂಟ್ರಿ ಅಂತೀರಾ? ಈ ಸ್ಟೋರಿ ನೋಡಿ. ಉಪ ಲೋಕಾಯುಕ್ತರಿಂದ ದಾವಣಗೆರೆ ಜಿಲ್ಲಾ ಪ್ರವಾಸ. ಫುಲ್ ಸಿಟಿ ರೌಂಡ್ಸ್ ಹಾಕುತ್ತಿರುವ ಉಪ ಲೋಕಾಯುಕ್ತ ಬಿ ವೀರಪ್ಪ. ಆಡಳಿತ ಯಂತ್ರಕ್ಕೆ ಬಿಸಿ ಮುಟ್ಟಿಸಿದ ಉಪ ಲೋಕಾಯುಕ್ತ. ಉಪ ಲೋಕಾಯುಕ್ತ ಬಿ ವೀರಪ್ಪ ದಾವಣಗೆರೆ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಏಪ್ರಿಲ್ 22ರಿಂದ 26ರವರೆಗೆ 5 ದಿನಗಳ ಕಾಲ ದಾವಣಗೆರೆ ಪ್ರವಾಸದಲ್ಲಿರುವ ಅವರು ಆಡಳಿತ ಯಂತ್ರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಸೇವೆ ಸೌಲಭ್ಯಗಳ ಕುರಿತು ಜನರಿಂದ ಮಾಹಿತಿ ಪಡೆಯುತ್ತಿರುವ ಅವರು ಲೋಪ ಎಸಗಿದ ಸರ್ಕಾರಿ ನೌಕರ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಬುಧವಾರ ಬೆಳ್ಳಂಬೆಳಗ್ಗೆ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿದ ಅವರು ರೈತರೊಂದಿಗೆ ಸಮಾಲೋಚನೆ ನಡೆಸಿದರಲ್ಲದೆ ಸ್ವಚ್ಛತೆ, ಮೂಲಭೂತ ಸೌಲಭ್ಯ, ತೂಕದ ಯಂತ್ರಗಳನ್ನು ಪರಿಶೀಲನೆ ನಡೆಸಿದರು. ಬಳಿಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ನೀಡುವಂತೆ ಹೋಟೆಲ್ನವರಿಗೆ ಸೂಚಿಸಿದರಲ್ಲದೆ ಹೋಟೆಲ್ನಲ್ಲಿ ಬಳಸುತ್ತಿದ್ದ ಪ್ಲಾಸ್ಟಿಕ್ ಕವರ್ ಸೀಸ್ ಮಾಡಿದರು. ಬಳಿಕ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಾಳು ಬಿದ್ದ ಕಟ್ಟಡ, ಮುರಿದ ಗೇಟು, ಎಲ್ಲೆಂದರಲ್ಲಿ ಬಿದ್ದ ಕಸ, ಮದ್ಯದ ಬಾಟಲಿಗಳನ್ನು ಕಂಡು ಅಸಮಾಧಾನಗೊಂಡರು. ಬಾಪೂಜಿಯವರ ಹೆಸರಿಗೆ ಕಳಂಕ ತರುವ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿದರು. ಬಳಿಕ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಬಳಿ ಮಾಹಿತಿ ಪಡೆದರಲ್ಲದೆ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಅಸಮಾಧಾನ ಹೊರಹಾಕಿದರು. ನಾವು ಮಾಡಿದ್ರು 10 ರೂಪಾಯಿ 3 ಮಾಡ್ತಿದ್ರು. ಇದು 3 ರೂಪಾಯಿ ಒಂದು. ಹೌದು, 3 ರೂಪಾಯಿ 20% ನಾವು ಮಾಡ್ತೀವಿ. ಅವರು ನಮಗೆ 240 ರೂಪಾಯಿ ರೇಟಿಗೆ ಕೊಟ್ಟರು. 60 ರೂಪಾಯಿ 50 ರೂಪಾಯಿ 20 ರೂಪಾಯಿ ಉಳಿತದೆ. ಅಂದರೆ ಕೊಡಬೇಕಾದ್ರೆ 50 ಕಮ್ಮಿ ಕೊಡ್ತಾರೆ, 5 ರೂಪಾಯಿ ಕಮ್ಮಿ ಕೊಡ್ತಾರೆ. ಅದು ಒಳ್ಳೆ ಕಲ್ಲರ್ ಫ್ರೆಶ್ ಸಿಗೋದೇ ಇಲ್ಲ ನಮಗೆ. ಏನು ಬೆಳಿತೀವಿ? ತರಕಾರಿ ನೀವು ತಗೊಂಡೋಗ ತಗೊಂಡ್ಬಂದು ಕೊಟ್ಟಿದ್ದ. ನೀವು ರೈತರು ಹಂಗಾದ್ರೆ ನೀವು ತಗೊಂಡಾಗ ಎಷ್ಟು ಕೊಡ್ತೀರಿ? ನೀವು ತಗೊಂಡು ಬಂದು ಹಾಕ್ತೀರಾ? ನೀವು ಬೆಳೆಯಲ್ಲ, ನೀವು ಪಂಚೆ ಹಾಕೊಂಡು ಬಿಸ್ನೆಸ್ ಸಿಗಲ್ಲ ಅಲ್ವಾ? ಅವ್ರು ರೈತರಲ್ಲ, ಪಂಚೆ ಹಾಕೊಂಡು ಬಿಸ್ನೆಸ್ ಸಿಗಲ್ಲ. ಮನೆ ಆಯಿತು, ನಿಮ್ಗೇನು ಬರ್ತಾ ಇಲ್ವಾ? 10 ವರ್ಷ ಆಗಿ ಓದ್ತಾ ಇಲ್ಲ. ಏನಾದ್ರು ಆಕ್ಸಿಡೆಂಟ್ ಪ್ರಾಬ್ಲಮ್ ಇದೆಯಾ? ಸ್ವಲ್ಪ ಇಂಪ್ರೂವ್ ಮಾಡಿ. ನಮ್ಮೆಲ್ಲ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅಂಥವ್ರಿಗೆಲ್ಲ ಸ್ವಲ್ಪ ಹಾಸ್ಟೆಲ್ ಸೇರ್ತಾರೆ ಸರ್ ಮಕ್ಕಳು. ಆಯಗಳು ಭಾಳ ಪೇಷಂಟ್ಗಳಿಗೆ ಬೈತಾನೆ ಇರ್ತಾರೆ. ಆಯಗಳು ಏನು ಮಾಡೋದು ನಿಮ್ಮ ಆಯಾಗಳೆಲ್ಲ ಒಂದ್ಸಲ ಸೇರಿಸಿ ಎಲ್ಲ ಪೇಷಂಟ್ ಕಡೆಯಿಂದ ದುಡ್ಡು ಕೊಡ್ತಾನೆ ಇರ್ತಾರೆ. ಡೆಲಿವರಿಗೆ ಹೋದಾಗ ಭಾಳ ಕಷ್ಟಪಡ್ತಾರೆ. ಎಲ್ಲ ಸುತ್ತೋದಕ್ಕೆ ಬೇಡ ಸರ್. ಇಲ್ಲ ಅವರೆಲ್ಲ ಸುತ್ತಬೇಕು ಕಷ್ಟ ನಾವು ಬೆಳ್ಕಟ್ ಮಾಡ್ಬಿಟ್ರ ಅಮ್ಮ. ಅನ್ನಕ್ಕೆ ಇಡಬೇಡ, ಪೇಪರ್ ಅಲ್ಲ, ಪ್ಲಾಸ್ಟಿಕ್ ಪೇಪರ್ ಇರಬಾರ್ದು. ಅನ್ನದ ಮೇಲೆ ಅದೊಂದು ತಟ್ಟೆ ತರ್ಕೋಬೇಕು, ಅದ್ರಲ್ಲಿ ಮುಚ್ಕೋಬೇಕು. ಆ ಪ್ಲಾಸ್ಟಿಕ್ ಪೇಪರ್ಲ ಇಡ್ತೀವಿ, ಅದನ್ನು ಕೂಡ ಇದು ಮಾಡಿ ಊಟ ಮಾಡಿ.
ಮಧ್ಯಾಹ್ನ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತರು 3ನೇ ವಲಯ ಕಚೇರಿಯಲ್ಲಿ ಕೆಲಸಕ್ಕೆ ಬೇರೆಯವರನ್ನ ನಿಯೋಜಿಸಿದ್ದ ಬಿಲ್ ಕಲೆಕ್ಟರ್ ನೇತ್ರಾವತಿ ಹಾಗೂ ನಕಲಿ ನೌಕರನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದರು. ನೇತ್ರಾವತಿ ಅವರಿಗೆ ಸೇರಿದ ಕಡತಗಳನ್ನು ಬಸವರಾಜ್ ನಿರ್ವಹಿಸುತ್ತಿದ್ದು, ಈ ಬಗ್ಗೆ ವಿಡಿಯೋ ಸಹಿತ ವ್ಯಕ್ತಿಯೊಬ್ಬರು ಲೋಕಾಯುಕ್ತರಿಗೆ ದೂರು ನೀಡಿದ್ದು, ಕೂಡಲೇ ನೇತ್ರಾವತಿ ಅವರನ್ನ ಅಮಾನತು ಮಾಡಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದರು. ಬಳಿಕ ಮಹಾನಗರ ಪಾಲಿಕೆಯಲ್ಲಿ 200ಕ್ಕೂ ಅಧಿಕ ವಾಹನಗಳಿದ್ದು, ಅದರಲ್ಲಿ 115 ವಾಹನಗಳು ಯೋಗ್ಯತಾ ಪ್ರಮಾಣ ಪತ್ರ ಹೊಂದಿಲ್ಲ ಎಂದು ಆರ್ಟಿಒ ಅಧಿಕಾರಿಗಳು ಮಾಹಿತಿ ನೀಡಿದ್ದು, 115 ವಾಹನಗಳನ್ನು ಜಪ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲಮ್ಮ, ನಿಮ್ಮ ಕೇಸ್ ವರ್ಕರ್ ಗೌರ್ಮೆಂಟ್ ಬೀರುನ ನಿಮ್ಮ ಕೇಸ್ ವರ್ಕರು ಅವ್ರಿಗೆ ಕೀ ಕೊಡ್ತಾನೆ. ಅವ್ನು ಎಷ್ಟು ದಿವಸದಿಂದ ಕೆಲಸ ಮಾಡ್ತಾನೆ ನಮ್ಮ ಆಫೀಸಲ್ಲಿ? ಅವನೇನು ಫೈಲ್ ಕೊಡ್ತಾನೆ? ನಿಮ್ಮ ಆಫೀಸಲ್ಲಿ ಬೇರೆಯವ್ರಿದ್ರೆ ಫೈಲ್ ತಗೊಳ್ತಾನೆ. ಅವನೇನು ಫೈಲ್ ಬಂದಿದೆಯಲ್ಲ ತಾಯಿ, ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಇವಾಗ ಅವನ್ನ ಅರೆಸ್ಟ್ ಮಾಡ್ತೀವಿ ನಾವು. ಸತ್ಯ ಹೇಳಿದ್ರೆ ಬಿಟ್ಟು ಹೋಗ್ತಿಲ್ಲ, ಅರೆಸ್ಟ್ ಮಾಡ್ತೀವಿ. ಅವ್ನ ಅರೆಸ್ಟ್ ಮಾಡ್ತೀವಿ, ಮತ್ತೆ ಕೇರಳ ಮನೆ ಕಳ್ತೀವಿ. ಇವತ್ತು ನೀವು ಅರೆಸ್ಟ್ ಆಗ್ತೀರಾ? ನಿಮ್ಗೆ ಸಸ್ಪೆಂಡ್ ಆಗ್ತಾರೆ ಫಸ್ಟು. ನಿಮ್ಮ ಪ್ರಾಪರ್ಟಿ ನಿಮ್ಮ ಆಫೀಸಲ್ಲಿ ಇವಾಗ ಇನ್ಚಾರ್ಜ್ ವಿತೌಟ್ ಯುವರ್ ಪರ್ಮಿಷನ್ ಹೆಂಗೆ? ವಾಟ್ ಆರ್ ಡೂಯಿಂಗ್? ತಾವೇನು ಮಾಡ್ತಾ ಇದ್ರಿ? ನಮ್ಮ ಫೈಲ್ ಕತ್ಕೊಂಡು ಏನು ಮಾಡ್ತೀರಿ ನೀವು? ಫೈಲ್ ಕತ್ಕೊಂಡು ಎಷ್ಟು ದಿವಸ ಕೆಲಸ ಮಾಡ್ತಾರೆ ನಾವು? ಅವ್ರು ಯಾರು ಇವರೇ ನಿಮಗೆ ನಮಗೆ ರಿಪೋರ್ಟ್ ಕೊಡಿಯಲ್ಲ? ಹೇಳಿದ್ವಲ್ಲ 24 ಅವನು ಗೊತ್ತಾದಾನೆ ನೋಡಿಮ್ಮ, ಇದು ನೀನು ಮುಚ್ಚಿಕ್ ಬೇಡ, ಇರೋದನ್ನು ಹೇಳೋ. ಪಬ್ಲಿಕ್ ಆಫೀಸ್ ಓಕೆ, ಅಲ್ಲೋ ಪ್ರೈವೇಟ್ ಪರ್ಸನ್ ಹುಷಾರಿದ್ರೆ ಅದೇ ಐಎಂಆರ್ ಮಾಡ್ದಲ್ಲ, ನಾನು ನಿರ್ದಲ್ಲ ಅಮ್ಮನ ಬರೋದು ನಾವು ಮಾಡ್ತಾ ಇದ್ದೆ. BBMP ಈ ಥರ ಇದು ನಮ್ಮದು ಮಾಡ್ತಾರೆ. ನಾವೇ BBMP ಕೇಳಿ ಕಾಂಪ್ಲೆಕ್ಸ್ ನಾವು ಅರ್ಥ ಮಾಡೋದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದಾಗ ಇಲಾಖೆಯ ಅಧಿಕಾರಿಯೊಬ್ಬರ ಕಾರಿನಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಖರೀದಿಯ ಬಿಲ್ ಪತ್ತೆಯಾಗಿದ್ದು, ಈ ಬಗ್ಗೆ ವಿವರ ಪಡೆಯುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಉಪ ನೋಂದಣಾಧಿಕಾರಿ ಕಚೇರಿ, ಆರ್ಟಿಒ ಕಚೇರಿ, ಬೆಸ್ಕಾಂ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುರುವಾರ ಬೆಳ್ಳಂಬೆಳಗ್ಗೆ ಹಿರೇತೊಗಲೇರಿ ಬಳಿಯ ಕ್ರಷರ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಕ್ರಷರ್ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾಹಿತಿ ಪಡೆದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕೊಟ್ಟಿರೋದು 7.5 ಮೀಟರ್ಸ್ ಇದೆಯೇನ್ರಿ? ಅಲ್ಲ, ಅಲ್ಲಿ ಒಳಗಡೆ ಇರ್ಬೇಕು. ಅವನು ಈ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ನೋಡಿ. ನೀವು ಹೇಳ್ಬೇಕ್ರಿ, ಅಳತೆ ಮಾಡೋರು ನಮ್ಗೆ ಗೊತ್ತಾಗುತ್ತೆ. ಆ ಕಲ್ಲಿಂದ ಇಷ್ಟು ತೆಗ್ದವನ ಅಂದು ಎಷ್ಟು ಬಂದಿರ್ತದೆ ಗೊತ್ತಾ? ಅಲ್ಲ, ಮೇಲೆ ಕಲ್ಲಿಗೆ ಬರೋಂಗಿಲ್ಲ. ಮೇಲೆ 7.5 ಮೀಟರ್ಸ್ ಬಫರ್ ಝೋನು. ನೋಟಿಸ್ ನಿಮ್ದು ಯಾವುದಾದ್ರು ಕಂಡೀಷನ್ಸ್ ಇದೆಯಾ, ರೂಲ್ಸ್ ಇದೆಯಾ? ನಾವು ನಾವು ಫಸ್ಟು ಕೊಡ್ತೀವಿ ಅವಾಗಿರುತ್ತೆ ಮ್ಯಾಪ್. ಇವಾಗ ಮ್ಯಾಪ್ ನಿಮ್ಮಲ್ಲಿ ಹಂಗೆ ಇರ್ತದೆ. ಇಲ್ಲಿ ನಾವು ಲೀಸ್ ಕೊಡ್ಬೇಕಾದ್ರೆ ಮ್ಯಾಪ್ ಆ ಥರ ಇರುತ್ತೆ. ಇವಾಗ ಇದೆಲ್ಲ ತೆಗೆದ ಮೇಲೆ ನಿಮ್ಮ ಮ್ಯಾಪ್ ನಿಮ್ಮಲ್ಲಿ ಹಂಗೆ ಇರೋಲ್ಲ, ಹಂಗೆ ಇರ್ತದೆ ಮೊಬೈಲಲ್ಲಿ. ಇಲ್ಲಿ ಆಕ್ಚುಯಾಲಿಟಿ ಇಲ್ಲ. ನೀವು ಅದನ್ನೇ ತೋರಿಸ್ತೀವಿ, ಎಲ್ಲೋದ್ರೂ ನಮ್ಗೆ ತೋರಿಸ್ತೀವಿ. ನಮ್ಗೆ ನೋಡಿ ನೋಡಿ ಬೇಜಾರಾಗ್ಬಿಡುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ? ಅಣ್ಣ ತೋರಿಸ್ತೀನಿ.
ಒಟ್ಟಿನಲ್ಲಿ ಉಪ ಲೋಕಾಯುಕ್ತರು ದಾವಣಗೆರೆಗೆ ಭೇಟಿ ನೀಡುವ ಮೂಲಕ ಆಡಳಿತ ಯಂತ್ರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ.